ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಮನೆಯಲ್ಲಿ ಪಾಲಕ್ ಪರೋಟ ಮಾಡೋದನ್ನು ಹೇಳಿಕೊಡ್ತಾ ಇದ್ದಾರೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪಾಲಕ್ ಕಟ್ಟು ತೆಗೆದುಕೊಳ್ಳಬೇಕು. ನಂತರ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಅಂದರೆ ಕೊರಿಯಾಂಡರ್, ಸ್ವಲ್ಪ ಅಜವಾನ್ ಕಾಳು, ಓಂಕಾಳು, ಅರಿಶಿಣ, ಜೀರಿಗೆ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಸಾಲ್ಟ್ 3 ಸ್ಪೂನ್ ಆಗುವಷ್ಟು. ನಮಗೆ ಮನೇಲಿ ಎಷ್ಟು ಬೇಕೋ ಅಷ್ಟೇ. ನಾನಂತೂ 3 ಸ್ಪೂನ್ ಗೋಧಿ ಹಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು, ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಅಲ್ಲಾಡಿಸಿ, ಜರಡಿಯಲ್ಲಿ ಅಲ್ಲಾಡಿಸ್ಬೇಕು. ಇವಾಗ ನೋಡಿ ಗೋಧಿ ಹಿಟ್ಟು, ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಪರೋಟ ಮಾಡ್ತಾ ಇದೆಯಲ್ಲ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಅಂದರೆ ನಾನು 3 ಸ್ಪೂನ್, ಚಿಕ್ಕದಾಗಿರುವಂಥ 3 ಸ್ಪೂನಷ್ಟು 3 ಸ್ಪೂನ್ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಮೈದಾ ಮತ್ತು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮತ್ತು ಇದಕ್ಕೆ ನಮಗೆ ಮಕ್ಕಳಿಗೆ ಅಂದರೆ ಸ್ವಲ್ಪ ಖಾರ ಹಾಕಬೇಕು. ನಾನು ಸ್ವಲ್ಪ 1 ಸ್ಪೂನ್ ಅಷ್ಟೇ ಖಾರದ ಪುಡಿಯನ್ನು ಹಾಕಿದ್ದೇನೆ. ಆಮೇಲೆ ನಂತರ ಇದಕ್ಕೆ ಸ್ವಲ್ಪ ಅಜವಾನು ಅಂದರೆ ಓಂಕಾಳು ಸ್ವಲ್ಪ ಹಾಕಬೇಕು. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕಂತ ಹೇಳಿ. ಸ್ವಲ್ಪ ಓಂಕಾಳನ್ನು ಹಾಕಿ ನಂತರ ಇದಕ್ಕೆ ಜೀರಿಗೆ, ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ 1 ಟೀ ಸ್ಪೂನಷ್ಟು ಆಗುವಷ್ಟು ಅರಿಶಿಣದ ಪುಡಿಯನ್ನು, ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಎಲ್ಲವನ್ನು ಹಾಕಿ, ಹಾಗೆ ಒಂದು ಕಟ್ಟಿರುವಂಥ ಪಾಲಕನ್ನು ಕ್ಲೀನಾಗಿ ತೊಳೆದುಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ 3 ಸೊಪ್ಪುಗಳು ಸಣ್ಣದಾಗಿಯೇ ಕಟ್ ಮಾಡಿಕೊಳ್ಳಬೇಕು. ಈ 3 ಸೊಪ್ಪನ್ನು ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನೀರನ್ನು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನು ಹಾಕುತ್ತಾ ಚೆನ್ನಾಗಿ ನಾದಬೇಕು. ನಮ್ಮದು ಸ್ವಲ್ಪ ಮಹಾರಾಷ್ಟ್ರ ಸೈಡು ಇದು ಪಾಲಕ್ ಪರೋಟ ಜಾಸ್ತಿ ಮಾಡ್ತಾರೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮತ್ತೆ ನೀರನ್ನು ಹಾಕಿ ಗಟ್ಟಿ, ಸ್ವಲ್ಪ ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ನಾದಬೇಕು. ಈ ಥರ ಚೆನ್ನಾಗಿ ನಾದಿ ಸ್ವಲ್ಪ ಮೇಲೆ ಎಣ್ಣೆ ಸವರಿ, ಈ ಥರ ಎಣ್ಣೆ ಸವರಿ ಸ್ವಲ್ಪ ಅದಕ್ಕೆ ಟಚ್ ಮಾಡಿ 10 ನಿಮಿಷ ಅಥವಾ 5 ಮಿನಿಟ್ಸ್ ಆಗಲಿ ಅಥವಾ 10 ಮಿನಿಟ್ಸ್ ಆಗಲಿ ಸ್ವಲ್ಪ ಹಿಟ್ಟು ನೆನೆಯೋ ಥರ ಮುಚ್ಚಳ ಮುಚ್ಚಿ ಸೈಡಲ್ಲಿ ಪಕ್ಕಕ್ಕೆ ಇಟ್ಬಿಡಬೇಕು. ನಂತರ 10 ನಿಮಿಷ ಆದ ನಂತರ ಹಿಟ್ಟನ್ನು ಚೆನ್ನಾಗಿ ನೆನೆದಿರ್ತದೆ, ಅದನ್ನು ಚಪಾತಿ ಹಿಟ್ಟಿನ ಥರ ಉಂಡೆ ಥರ ಮಾಡಿ ಚಪಾತಿ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಅದನ್ನು
ಏನದು ಪಾಲಕ್ಕು, ನೆಂದಿರುವಂಥ ಗೋಧಿ ಹಿಟ್ಟು ಪಾಲಕ್ಕು, ಅದನ್ನು ಚೆನ್ನಾಗಿ ಚಪಾತಿ ಸೇಮ್ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ಅದೇ ಥರ ಪಾಲಕ್ ಪರೋಟ ಕೂಡ ಸೇಮ್ ಅದೇ ಥರ ಲಟ್ಟಿಸ್ಬೇಕು. ಸಣ್ಣದಾಗಿ ಬೇಕಂದರೆ ಸಣ್ಣದಾಗಿ ಲಟ್ಟಿಸ್ಬೇಕು, ದೊಡ್ಡದು ಬೇಕಂದರೆ ದೊಡ್ಡ ಥರನೂ ಲಟ್ಟಿಸ್ಬೋದು, ನಿಮ್ಮ ಇಷ್ಟ ಅದು. ಈ ಥರ ಚೆನ್ನಾಗಿ ಲಟ್ಟಿಸಿ ಮತ್ತು ಒಲೆ ಮೇಲೆ ಈಗ ತವ ಇಡಬೇಕು. ತವ ಇಟ್ಟು ತವ ಕಾದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಅದರ ಮೇಲೆ ಕಾದ ಮೇಲೆ ಈ ಪರೋಟವನ್ನು ತವ ಮೇಲೆ ಹಾಕಬೇಕು. ಸ್ವಲ್ಪ ಒಂಚೂರು ಎಣ್ಣೆ ಮೇಲೆ ಸವರಬೇಕು. ಚೆನ್ನಾಗಿ ಬೆಂದಬೇಕಲ್ಲ, ಸ್ವಲ್ಪ ಸವರಬೇಕು. ನಂತರ ಒಂದು ಸ್ಪೂನ್ ತೊಗೊಂಡು ಅಥವಾ ಕೈಯಲ್ಲೇ ನಿಮ್ಗೆ ಹೇಗೆ ಬೇಕಾಗ ಚೆನ್ನಾಗಿ ಮತ್ತೆ ತಿರುಗಿಸ್ಬೇಕು. ಚಪಾತಿ ಯಾವ ಥರ ಮಾಡ್ತೀರಾ, ಯಾವ ಥರ ಬೆಂದಿಸ್ತೀರನ ಅದೇ ಥರ ಪರೋಟ ಕೂಡ ಸೇಮ್ ಬೆಂದಬೇಕು. ಎರಡೂ ಸೈಡು ಚೆನ್ನಾಗಿ ಬೇಯಬೇಕು. ಹಸಿ ಬಿಸಿ ಆದರೆ ಹೊಟ್ಟೆ ನೋವುತ್ತಲ್ಲ, ಚೆನ್ನಾಗಿ ಬೇಯಿಸಬೇಕು. ಎರಡು ಸೈಡ್ ಈ ಥರ ಬೇಯಿಸಿ, ಸ್ವಲ್ಪ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಇದನ್ನು ಮೊಸರು ಅಥವಾ ಸಾಸ್